ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಬದ್ರಿಯಾ ಜುಮ್ಮಾ ಮಸೀದಿ ಕೊಂಬೆತೋಡಿನಲ್ಲಿ ವಕ್ಫ್ ಬೋರ್ಡ್ ವತಿಯಿಂದ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಕಬರ್ಸ್ಥಾನದ ಆವರಣ ಗೋಡೆ ಮತ್ತು ಮಸೀದಿಯಲ್ಲಿ ನೂತನ ಕಚೇರಿ ಹಾಗೂ ವೇದಿಕೆಯನ್ನು ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣವರು ಉದ್ಘಾಟಿಸಿದರು. ಉಂಟಾ ಮೇಲೆ ತೆಗಿತಾ ಉಂಟಾ ಕೆಳಗಡೆ ತೆಗಿತಾರೆ ಅಂತ ಸಿಗ್ತಾ ಉಂಟಾ ಮೇಲೆ ತೆಗಿತಾ ಉಂಟಾ ಕೆಳಗಡೆ ತೆಗಿತಾರೆ. ಓ ಶಿಟ್, ಹಲೋ ಉಸ್ತಾದೆ. ನಮ್ಮ ಈ ಬದ್ರಿಯಾ ಜುಮ್ಮಾ ಮಸೀದಿ ಐಮಂಗಲ ಕೊಮ್ಮೆತ್ತೋಡು ಇದರ ಈ ಕಬರ್ಸ್ಥಾನವು ಸುಮಾರು 150 ವರ್ಷದ ಇತಿಹಾಸ ಇರುವಂಥ ಕಬರ್ಸ್ಥಾನಕ್ಕೆ ಒಂದು ಉತ್ತಮ ಆವರಣಗೋಡೆಯನ್ನು ನಿರ್ಮಿಸಿದ್ದಾರೆ. ಈಗಾಗಲೇ ವಕ್ಫ್ ಇಲಾಖೆಯಿಂದ ನಮ್ಮ ನೆಚ್ಚಿನ ಶಾಸಕರು, ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣನವರು ಅತ್ಯಂತ ಮುತುವರ್ಜಿಯಿಂದ 30 ಲಕ್ಷ ರೂಪಾಯಿ ಅನುದಾನವನ್ನು ತಂದು ಉತ್ತಮ ರೀತಿಯಲ್ಲಿ ನಮಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಿಕೊಟ್ಟಿರುತ್ತಾರೆ. ಹಾಗೂ ಅದಕ್ಕೆ ಸಹಕರಿಸಿದ ವಕ್ಫ್ ಇಲಾಖೆಗೂ, ಶಾಸಕರಿಗೂ ಮತ್ತು ಈ ಗುತ್ತಿಗೆದಾರರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ವಿರಾಜಪೇಟೆ ತಾಲೂಕಿನ ಅಲ್ಪಸಂಖ್ಯಾತ ಅಧ್ಯಕ್ಷರಾದ ಕೋಳಮಂಡ ರಫೀಕ್ ಮಾತನಾಡಿ, ಜಿಲ್ಲೆಗೆ ಅಲ್ಪಸಂಖ್ಯಾತ ಇಲಾಖೆಯ ವತಿಯಿಂದ ಸುಮಾರು 30 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿದ್ದು ರಾಜ್ಯದ ಇತಿಹಾಸದಲ್ಲೇ ಮೊದಲು. ಅಲ್ಪಸಂಖ್ಯಾತ ವರ್ಗಕ್ಕೆ ಕೊಡಗು ಜಿಲ್ಲೆಗೆ ಕಳೆದ 20 ವರ್ಷಗಳಿಂದ ಆಗದ ಕಾಮಗಾರಿಗಳನ್ನು ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣವರು ಮಾಡಿಕೊಟ್ಟಿದ್ದಾರೆಂದರು. ದೇವಸ್ಥಾನ ಹಳ್ಳಿಗಳಿಗೆ ಮತ್ತು ಗ್ರಾಮಗಳಿಗೆ ಎಲ್ಲೆಲ್ಲಿ ಹೋದಾಗ ಒಂದು ಆಶ್ವಾಸನೆ ಕೊಡ್ತಿದ್ದರು. ನಿಮಗೆ ಬೇಕಾದ ಮೂಲಸೌಕರ್ಯ, ಶಾಂತಿಯುತವಾದ ಒಂದು ವಾತಾವರಣ, ಕೊಡಗಿನ ಸುಸಜ್ಜತೆ ಮತ್ತು ಅಭಿವೃದ್ಧಿಯನ್ನು ನಾನು ಆದಷ್ಟು ಯಾವುದೆಲ್ಲ ಇಲಾಖೆಯಿಂದ ನಮಗೆ ಆಗುತ್ತೋ ಎಲ್ಲ ಇಲಾಖೆಯಿಂದ ನಾವು ತಂದು ನಮಗೆ ಕೊಡಗನ್ನು ಸುಂದರ ಒಂದು ಮಾದರಿ ಜಿಲ್ಲೆಯನ್ನು ಮಾಡಲು ನಾನು ಶ್ರಮಿಸುತ್ತೇನೆ ಎಂದು ಖಂಡಿತ ಅವರು ಸಾಬೀತುಪಡಿಸಿದ್ದಾರೆ. ಈಗ ನನ್ನ ವಾರ್ಡಿನ ಬಗ್ಗೆ ಹೇಳುವುದಾದರೆ, ಕೊಮ್ಮೆತ್ತೋಡು ಚಬ್ಬೆಪಲ್ಲೂರು ಪಂಚಾಯಿತಿಯ ಒಂದು ಕೊಮ್ಮೆತ್ತೋಡು ಸಣ್ಣ ಗ್ರಾಮ ಐಮಂಗಲ. ಇಲ್ಲಿ ಸುಮಾರು ಈಗ ಉದ್ಘಾಟನೆಗೊಂಡಿರುವಂತಹ ಈ ವೇದಿಕೆ, ಮೇಲೆ ಇರುವಂಥ ಆಫೀಸು, ಕಚೇರಿ, ಅದೇ ರೀತಿ ನಮ್ಮ ಸ್ಮಶಾನಕ್ಕೆ, ಕಬರಸ್ಥಾನಕ್ಕೆ ಇರುವ ಆವರಣ ಗೋಡೆ, ಇವೆಲ್ಲವೂ ಸುಮಾರು 30 ಲಕ್ಷ ರೂಪಾಯಿಗೆ ವಕ್ಫ್ ಇಲಾಖೆಯಿಂದ ತಂದು ಉತ್ತಮವಾದ ಒಂದು ಕಟ್ಟಡ ನಿರ್ಮಿಸಿಕೊಟ್ಟಿದ್ದಾರೆ. ಅಲ್ಲದೆ ಈಗಾಗಲೇ ನಮ್ಮ ಈ ಗ್ರಾಮದಲ್ಲಿ ಒಂದು 5 ಲಕ್ಷ ಕಾಮಗಾರಿ ಆಗಿರುತ್ತದೆ. ಅದೇ ರೀತಿ ಐಮಂಗಲದಲ್ಲಿ ಹೇಳಬೇಕಾದ್ರೆ ಈಗ ನಮ್ಮ XRB ಮಂಜೂರ ಬಳೆಗಾರರ ಕುಟುಂಬಸ್ಥರಿಗೊಂದು ರಸ್ತೆ ಕಾಮಗಾರಿ ಪೂರ್ಣಗೊಂಡಿರುತ್ತದೆ. ನಮ್ಮ ಪೊಯ್ಯಟ್ಟಿರ ಕುಟುಂಬಸ್ಥರಿಗೊಂದು ರಸ್ತೆ ಕಾಮಗಾರಿ ಪೂರ್ಣಗೊಂಡಿದ್ದಾರೆ. ಅದೇ ರೀತಿ ಒಂದು ಬಡಾವಣೆ ಇದೆ, ಮೈಸೂರು ಅಮ್ಮ ಲೇಔಟ್, ಅಲ್ಲಿ ಒಂದು ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ. ಮೇಕತಡ ಮತ್ತು ಕೊಟ್ಟಿಯಡ್ಡ ಕುಟುಂಬಸ್ಥರ ಮನೆಗೆ ಹೋಗುವ ರಸ್ತೆ ಸಂಪೂರ್ಣ ಪೂರ್ಣಗೊಂಡಿರುತ್ತದೆ. ಇದೇ ರೀತಿ ಹಲವಾರು
ಮೊದಲನೇವರಿಗೂ ಒಂದು ಎಲ್ಲರೂ ಒಂದು ರಸ್ತೆ ಮಾಡಿದ್ರೆ ಅದರಲ್ಲಿ ಹಿಂದೂಗಳು ಓಡಾಡ್ತಾರೆ, ಮುಸಲ್ಮಾನರು ಓಡಾಡ್ತಾರೆ, ಕ್ರೈಸ್ತರು ಹೋಗ್ತಾರೆ, ಜಾತಿಯಲ್ಲಿ ಎಲ್ಲ ಜಾತಿಯವರು ಹೋಗ್ತಾರೆ, ಎಲ್ಲ ಪಕ್ಷದವರು ಹೋಗ್ತಾರೆ. ಬಿಜೆಪಿಯವರಿಗೆ ಒಂದು JDS ಅವರು ಬಂದು ಕಾಂಗ್ರೆಸ್ ಬಂದು ರಸ್ತೆ ಮಾಡ್ತಾರೆ. ಈ ಮೂಲಭೂತ ಸೌಕರ್ಯಗಳೇನಿದೆ ಇದು ಮನುಷ್ಯರಿಗೆ ಮಾಡಬೇಕು, ನಮ್ಮ ಬದುಕು ಸುಗಮವಾಗಿ ಮಾಡಬೇಕು. ವಿದ್ಯುತ್ ಶಕ್ತಿ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಮತ್ತೆ ಧರ್ಮ ಕ್ಷೇತ್ರದಲ್ಲಿ ಇರುವಂಥ ಸ್ಥಳಗಳಿರ್ಬೋದು, ಎಲ್ಲ ಧರ್ಮಗಳು. ಅದರಿಂದ ಅಭಿವೃದ್ಧಿಯ ಕೆಲಸಗಳನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ತಾರತಮ್ಯವಿದೆ ಎಲ್ಲರಿಗೂ ಸೌಕರ್ಯ ಆಗುವಂಥ ರೀತಿಯಲ್ಲಿ ಮಾಡುವಂಥದ್ದು ನನ್ನ ಕರ್ತವ್ಯ. ಅದನ್ನು ಮಾಡ್ತಾ ಇದ್ದೀನಿ, ಮುಂದಕ್ಕೂ ಕೂಡ ಮಾಡ್ತೀನಿ. ಎಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ, ಬೆಂಬಲ ಇದೇ ರೀತಿ ಮುಂದಕ್ಕೂ ಕೂಡ ಇರಲಿ. ಇನ್ನಷ್ಟು ಕೆಲಸಗಳನ್ನು ಮಾಡೋಕ್ಕೆ ತನ್ನ ಶಕ್ತಿ ಸಿಗಲಿ ಅಂತ ಹೇಳಿ ನನ್ನ ಒಂದು ಆಶಯವನ್ನು ವ್ಯಕ್ತಪಡಿಸಿ ನಿಮ್ಮಲ್ಲಿ ನಿವೇದನೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ PA ಹನೀಫ್, ವಿರಾಜಪೇಟೆ ಪ್ರಚಾರ ಸಮಿತಿ ಅಧ್ಯಕ್ಷ AH ಮತೀನ್, ಅಕ್ರಮ ಸಕ್ರಮ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಸಲಾಂ, ಪಟ್ಟಣ ಪಂಚಾಯತ್ನ ಮಾಜಿ ಸದಸ್ಯ DP ರಾಜೇಶ್ ಅವರನ್ನ ಈ ಸಂದರ್ಭ ಸನ್ಮಾನ ಮಾಡಲಾಯಿತು. ಕೊಡಗು ಜಿಲ್ಲಾ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2025-26ನೇ ಸಾಲಿನಲ್ಲಿ ನಡೆದಿದ್ದ 8 ಕಳವು ಪ್ರಕರಣಗಳಿಂದ ಭೇದಿಸಿ ಒಟ್ಟು 20 ಆರೋಪಿಗಳಿಂದ ಬಂಧನ ಮಾಡಲಾಗಿದೆ. ಆರೋಪಿಗಳಿಂದ ಸ್ವತ್ತುಗಳಿಂದ ವಶಕ್ಕೆ ಪಡೆಯಲಾಗಿದ್ದು ಅದನ್ನು ಮಾಲೀಕರಿಗೆ ಹಸ್ತಾಂತರ ಮಾಡಲಾಗುವುದೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ RN ಬಿಂದುಮಣಿ ತಿಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ SP ಅವರು ವಿವಿಧ ಕಳವು ಪ್ರಕರಣಗಳಲ್ಲಿ ಒಟ್ಟು 228.19 ಗ್ರಾಂ ಚಿನ್ನಾಭರಣ, 2 ಕೆಜಿ 422 ಗ್ರಾಂ ಬೆಳ್ಳಿ ಆಭರಣ, 6.97 ಲಕ್ಷ ರೂಪಾಯಿ ನಗದು, 6,495 ಕೆಜಿ ಕಾಫಿ, 75 ಕೆಜಿ ಕರಿಮೆಣಸು, 5 ಚೀಲ ಪಾರ್ಚಮೆಂಟ್ ಕಾಫಿ, 2 ಕಾರು, 1 ದ್ವಿಚಕ್ರ ವಾಹನ, 5 ಮೊಬೈಲ್ ಫೋನ್ಗಳನ್ನು ಆರೋಪಿಗಳಿಂದ ವಶಕ್ಕೆ ಪಡೆಯಲಾಗಿದೆ. ಅಲ್ಲದೆ ಮೊಬೈಲ್ ಕಳೆದು ಹೋದ ಪ್ರಕರಣದಡಿ ಒಟ್ಟು 54 ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಲಾಗಿದೆ. ವಿವಿಧ ಕಳವು ಪ್ರಕರಣಗಳಲ್ಲಿ ಸ್ವತ್ತುಗಳನ್ನು ಕಳ್ಕೊಂಡ ಮಾಲೀಕರಿಗೆ ಕಾನೂನಾತ್ಮಕವಾಗಿ ಹಸ್ತಾಂತರ ಮಾಡಲಾಗುತ್ತೆ. ಸ್ವತ್ತುಗಳ ವಿವರ ಮತ್ತು ಸಂಪೂರ್ಣ ಮಾಹಿತಿ ಇಲಾಖೆ ಬಳಿ ಇದ್ದು ಸ್ವತ್ತುಗಳ ಮಾಲೀಕರಿಗೂ ಈ ಕುರಿತು ಆಯಾ ಠಾಣಾ ವ್ಯಾಪ್ತಿಯಿಂದ ಸಂಪರ್ಕ ಮಾಡಿ ಮಾಹಿತಿಯನ್ನು ನೀಡಲಾಗಿದೆ. ಕಳವು ಪ್ರಕರಣಗಳನ್ನು ಪತ್ತೆ ಹಚ್ಚಿ ಸ್ವತ್ತುಗಳನ್ನು ವಶಕ್ಕೆ ಪಡೆಯುವಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ಶ್ರಮ, ಅಧಿಕಾರಿಗಳ ಮಾರ್ಗದರ್ಶನವೂ ಇದೆ. ಈ ಹಿನ್ನೆಲೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ SP ಬಿಂದುಮಣಿ ಹೇಳಿದ್ದಾರೆ. ಮೊಬೈಲ್ ಕಳ್ಕೊಂಡ ಸಂದರ್ಭ ಸಮೀಪದ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಿಸಬೇಕು. ಇದರಿಂದ ಶೀಘ್ರದಲ್ಲಿಯೇ ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗುತ್ತೆ ಎಂದು ಸಲಹೆ ನೀಡಿದರು. ಕೊಡಗು ಜಿಲ್ಲಾ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಮತ್ತು ನಮ್ಮ ಅಪರಾಧ ತಂಡಗಳು ಈ ವರ್ಷ ಮತ್ತು ಕಳೆದ ವರ್ಷ ಆದಂತಹ ಹಲವಾರು ಪ್ರಾಪರ್ಟಿ ಒಫೆನ್ಸಸ್ ರಿಲೇಟೆಡ್ ರಿಕವರಿ ಮತ್ತು ಅದನ್ನು ಡಿಟೆಕ್ಷನ್ ಮಾಡಿರೋದ್ರ ಬಗ್ಗೆ ಒಂದು ವಿವರವಾಗಿ ನಾನು ಹೇಳ್ತೀನಿ. ಮೊದಲನೇದಾಗಿ ಮಡಿಕೇರಿ ಟೌನ್ ಪೊಲೀಸ್ ಸ್ಟೇಷನ್ 1/3/2026 ಒಂದು FIR ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪಾರ್ಥಸಾರ ಇವರ ಮನೆಯಲ್ಲಿ ಅರೌಂಡ್ 170 to 160 ಗ್ರಾಮ್ ಆಫ್ ಗೋಲ್ಡ್ ಕಳುವಾಗುತ್ತೆ. ಹಾಗೆ ಅದ್ರ ಜೊತೆ ಟೋಟಲ್ ಆಫ್ 4 lakhs ವರ್ತ್ ಆಫ್ ಕ್ಯಾಶ್ ಹೋಗಿರುತ್ತೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಡಿಕೇರಿ ಟೌನ್ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿ ತಂಡ ಹೋಗಿ ಅದನ್ನು ಡಿಟೆಕ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿ ಇದ್ದಂತಹ ಒಬ್ಬ ಕೇರ್ ಟೇಕರ್ ಅಥವಾ ಸರ್ವೆಂಟ್ ಏನು ಅಲ್ಲಿ ವರ್ಕ್ ಮಾಡ್ತಿದ್ದು ಅವನೇ ಬಂದು ಕದ್ಕೊಂಡು ಹೋಗಿದ್ದಾನೆ ಎಂಬ ಮಾಹಿತಿ ನಮಗೆ ದೊರಕುತ್ತೆ. ಸೊ ಅವನು ಆ್ಯಕ್ಚುಲಿ ಅಲ್ಲಿ ಹೇಳ್ಕೊಂಡಂಥ ಐಡೆಂಟಿಟಿ ಬಂದು ಮಹಂತೇಶ್ ಅಂತ, ಆದರೆ ಅವನ ಒರಿಜಿನಲ್ ಐಡೆಂಟಿಟಿ ಬಂದು ಭದ್ರಪ್ಪ ಬಸಪ್ಪ ಹಳಬದ ಅಂತ. ಅವನು ಮೂಲತಃ ಕೊಪ್ಪಳ ಜಿಲ್ಲೆಯವನು. ಮೊದಲನೇದಾಗಿ ಆ ಆರೋಪಿ ಮೇಲೆ
ದಾವಣಗೆರೆ KTG ನಗರ ಪೊಲೀಸ್ ಠಾಣೆಯಲ್ಲಿ ಒಂದು MOB ಕಾರ್ಡ್ ಓಪನ್ ಆಗಿದೆ. ಹಾಗೆ ಅಲ್ಲಿ ಒಂದು ಪ್ರಕರಣ ಸಹ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಾಪರ್ಟೀಸ್ ಏನಿದೆ ಅದನ್ನು ಮಡಿಕೇರಿ ಟೌನ್ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿ ತಂಡವು ಯಶಸ್ವಿಯಾಗಿ ರಿಕವರಿ ಮಾಡಿದ್ದಾರೆ. ಎರಡನೇದಾಗಿ ಈ ವರ್ಷ ನಮ್ಮಲ್ಲಿ ಆದಂಥ ಸೆಕೆಂಡ್ ಹೀನಸ್ ಕ್ರೈಮ್ ನಮ್ಮ ಪೊನ್ನಂಪೇಟೆ ಪೊಲೀಸ್ ಸ್ಟೇಷನಲ್ಲಿ ಆಗುತ್ತೆ. 20/26 ಇದಕ್ಕೆ ಸಂಬಂಧಪಟ್ಟಂತೆ 23/2/2026 ಒಂದು ಪ್ರಕರಣ ದಾಖಲಾಗುತ್ತೆ ಪೊನ್ನಂಪೇಟೆ ಪೊಲೀಸ್ ಸ್ಟೇಷನಲ್ಲಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಿರ್ಯಾದಿ ದೇವಯ್ಯನವರು ಅವರ ಮನೆಯಲ್ಲಿ ಅರೌಂಡ್ 13 ಐಟಮ್ಸ್ ಆಫ್ ಗೋಲ್ಡ್ ಹಾಗೂ ಒಂದು 2.5 kg ಸಿಲ್ವರ್ ಕಳುವಾಗಿರುತ್ತೆ. ಹಾಗೆ 50,700 rupees ಕ್ಯಾಶ್ ಏನಿದೆ ಕಳುವಾಗಿರುತ್ತೆ ಅಂತ ನಮಗೆ ಒಂದು ಕಂಪ್ಲೇಂಟ್ನ ಕೊಡುತ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಹ ದಾಖಲಾಗುತ್ತೆ. ಇದರ ತನಿಖೆಯನ್ನು ಶುರು ಮಾಡಿದಾಗ ನಮಗೆ ಗೊತ್ತಾಗ್ತದೆ ಅವರ ಮನೆಯ ಸದಸ್ಯರೇ ಈ ಒಂದು ಪ್ರಕರಣನ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ 5 ಜನ ಅಕ್ಯೂಸ್ಡ್ ಇರ್ತಾರೆ. ಅವರು ಎಲ್ಲರೂ ಸಹ 21-22 ವಯಸ್ಸಿನ ಯುವಕರಾಗಿರ್ತಾರೆ. ತಮಗೆ ಆದಂತಹ ಸಾಲ ಅಥವಾ ಒಂದು ಮೋಜು ಮಾಡೋದಕ್ಕೆ ಒಂದು ಏನು ಅವ್ರಿಗೆ ಆಸೆ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಈ ಒಂದು ಕ್ರೈಮ್ನ ಕಮಿಟ್ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಾಪರ್ಟೀಸ್ನ ಸಹ ರಿಕವರಿನ ನಮ್ಮ ಪೊನ್ನಂಪೇಟೆ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿ ತಂಡಗಳು ಯಶಸ್ವಿಯಾಗಿ ಮಾಡಿದ್ದಾರೆ. ಪೊಲೀಸ್ ಠಾಣೆ ನಮ್ಮ ಸೋಮಾರ್ಪೇಟೆ ಉಪವಿಭಾಗದಲ್ಲಿ 2025 ಒಂದು ಪ್ರಕರಣ ದಾಖಲಾಗುತ್ತೆ ಅಟೆನ್ಷನ್ ಡೈವರ್ಷನ್ ರಿಲೇಟೆಡ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ 95/25 ರಿಲೇಟೆಡ್ 14th of September 2025 ದಸರಾ ಟೈಮಲ್ಲಿ ಒಂದು FIR ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ರೀಫ್ ಏನಂದರೆ ಈ ಆರೋಪಿತರು ಆರ್ ಹ್ಯಾಬಿಚುವಲ್ ಅಫೆಂಡರ್ಸ್. ಅವರು ಬರೀ ಕೊಡಗು ಮಾತ್ರ ಅಲ್ಲ, ಈ ಥರ ಅಟೆನ್ಷನ್ ಡೈವರ್ಷನ್ ರಿಲೇಟೆಡ್ ಚಾಮರಾಜನಗರ ಮೈಸೂರಲ್ಲೂ ಸಹ ಅಟೆಂಪ್ಟ್ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಅವರು ಅಲ್ಲೂ ಸಹ ಅಟೆಂಪ್ಟ್ ಮಾಡಿದ್ದಾರೆ ಅಂತ. ಇವರು ಆ್ಯಕ್ಚುಲಿ 2 ಗೋಲ್ಡ್ ಚೈನ್ಸ್ನ ಒಂದು ಜ್ಯುವೆಲರಿ ಶಾಪಲ್ಲಿ ಕಳು ಮಾಡಿ ಅಟೆನ್ಷನ್ ಡೈವರ್ಷನ್ ಮಾಡಿ ತಗೊಂಡು ಅದನ್ನು ಅವರು ಚಾಮರಾಜನಗರ ಮತ್ತು ಮೈಸೂರಲ್ಲಿ ಅಟೆಂಪ್ಟ್ ಮಾಡೋದು ಗೊತ್ತಾಗಿ ಅವ್ರನ್ನ ವಶ ಪಡ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ 12 grams ಮತ್ತು 10 ಗ್ರಾಮ್ ರೆಸ್ಪೆಕ್ಟಿವ್ಲಿ ಏನು ಗೋಲ್ಡ್ ಚೈನ್ ಇದೆ ಅದನ್ನು ರಿಕವರಿಯನ್ನು ನಮ್ಮ ಶುಂಠಿಕೊಪ್ಪ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿ ತಂಡವು ಮಾಡಿರುತ್ತೆ. ತದನಂತರ ನಮಗೆ ಕಾಫಿ ಥೆಫ್ಟ್ ಕೇಸ್ ಆಗುತ್ತೆ ಶುಂಠಿಕೊಪ್ಪದಲ್ಲಿ 25/2026 ಪ್ರಕರಣದ ನಂಬರು ಮತ್ತು 21 ಫೆಬ್ರವರಿ 2026 ಒಂದು FIR ದಾಖಲಾಗುತ್ತೆ. ಸೊ ಈ ಒಂದು ಕಾಫಿ ಥೆಫ್ಟ್ನ ಅಲ್ಲಿದ್ದಂತಹ ಲೈನ್ ಮನೆಯಲ್ಲಿ ವಾಸವಾದಂತಹ ಯಾರು ಕೆಲಸಗಾರ ಇರ್ತಾರೆ ಅವರ ಮಕ್ಕಳೇ ಅದನ್ನು ಮಾಡಿರ್ತಾರೆ. ಇದಕ್ಕೆ 3 ಜನ ಆರೋಪಿತರು ಇರ್ತಾರೆ. ಸೊ 3 ಜನ ಆರೋಪಿತರಿಂದ 5 ಚೀಲ ವರ್ತ್ ಆಫ್ ಕಾಫಿ ಆಫ್ 75,000 ಅದನ್ನು ನಮ್ಮ ಶುಂಠಿಕೊಪ್ಪ ಪೊಲೀಸ್ ಠಾಣೆ ಅಧಿಕಾರಿ ಸಿಬ್ಬಂದಿ ತಂಡವು ರಿಕವರಿ ಮಾಡಿರುತ್ತೆ. ಗೋಷ್ಠಿಯ ಬಳಿಕ ಸ್ವತ್ತುಗಳ ಮಾಲೀಕರಿಗೆ SP RN ಬಿಂದುಮಣಿಯವರು ಚಿನ್ನಾಭರಣ, ನಗದು, ಮೊಬೈಲ್ ಫೋನ್ಗಳನ್ನು ಹಸ್ತಾಂತರ ಮಾಡಿದರು. ಈ ಸಂದರ್ಭ ವಿವಿಧ ಠಾಣೆಗಳ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ನಮ್ಮನೆ FMC ಕಾಲೇಜಿನ ಹಿಂಭಾಗ ಲತಾ ನಿಲಯ ಅಂತ. ಅಲ್ಲಿ ನಮ್ಮ ಏಜ್ಡು ಮದರು ಇದ್ದಾರೆ, ಆಮೇಲೆ ಬ್ರದರ್ಗೆ ಸ್ವಲ್ಪ ಹುಷಾರಿಲ್ಲ, ಅವರು ಇದ್ದಾರೆ. ಅವ್ರನ್ನ ನೋಡ್ಕೊಳ್ಳೋಕ್ಕೆ ಅಂತ, ಪರ್ಟಿಕ್ಯುಲರ್ ನಮ್ಮ ಬ್ರದರ್ನ ನೋಡ್ಕೊಳ್ಳೋಕ್ಕೆ ಅಂತ ಒಬ್ಬನ್ನ ನಾವು ಸಾಯಿ ಸೇವಾ ಟ್ರಸ್ಟ್ ಅಂತ ಕಡೆಯಿಂದ ಒಬ್ಬರನ್ನ ಅಪಾಯಿಂಟ್ ಮಾಡಿಕೊಂಡು ಅವನು ಬಂದು ಜಸ್ಟು 1 ವಾರ ಆಗಿತ್ತು ಅಷ್ಟೇ. ಅವನು ಏನು ಅಂತಂದರೆ ಆಮೇಲೆ ಗೊತ್ತಾಯಿತು ಅವನು ಮೊದಲೇ ಕಳ್ಳ ಅಂತ. ಈ ಸಾಯಿ ಸೇವಾ ಟ್ರಸ್ಟ್ ಅವರು ಅವನ್ನ ಕರ್ಕೊಂಡು ಬಂದು ನಮ್ಮ ಹತ್ರ ಸೇರಿಸಿದ್ರು. ಸೊ ಅವನು ಏನು ಮಾಡಿದ್ದಾನೆ, ನಮ್ಮ ಮನೆ ಒಳಗಡೆ ಇರೋದ್ರಿಂದ ಮೊದಲೇ ಕಳ್ಳ. ಸೊ ಅವನು ನಮ್ಮ ಆ್ಯಕ್ಟಿವಿಟೀಸ್ನೆಲ್ಲ ನೋಡಿಕೊಂಡು ನಮ್ಮ ಆಲ್ಮೇರ ಕೀ ಎಲ್ಲಿದೆ, ಏನು ಮಾಡ್ತಾಯಿದ್ದಾನೆ ಅಂದರೆ ನಮ್ಮ ಮನೆಯವ್ರ ಥರನೇ ಇರಬೇಕು ಅಂತಲೇ ಅವನು ಒಂಥರ ಈ ಎಲ್ಲದಕ್ಕೂ ಅಡ್ಜಸ್ಟ್ ಹಾಕ್ಕೊಂಡು ಇರ್ತಿದ್ದ. ಸೊ ನಮಗೆ ಅಷ್ಟು ಡೌಟ್ ಬಂದಿಲ್ಲ. ಹಾಗೆ ಅವತ್ತು 28ನೇ ತಾರೀಕು ನಾನು ಎಸ್ಟೇಟ್ ಕೆಲಸಕ್ಕೆ ಅಂತ ಹೊರಗಡೆ ಹೋಗಿದ್ದೆ.
ಅವತ್ತು ಮಧ್ಯಾಹ್ನ ಅವನು ಏನು ಮಾಡಿದ್ದಾನೆ, ಅವನು ಊಟ ಮಾಡಿಲ್ಲ. ಅಣ್ಣನಿಗೆ ಮತ್ತು ಅಮ್ಮನಿಗೆಲ್ಲ ಊಟ ಹಾಕೋದನ್ನ ಇಟ್ಕೊಂಡು ಅವರು ಊಟ ಮಾಡಿ ಮಲಗಿದ್ದಾರೆ. ಆ ಟೈಮ್ನ ಯೂಸ್ ಮಾಡಿಕೊಂಡು ಅವನು ನಮ್ಮ ಮನೆಯಲ್ಲಿ ಆಲ್ಮೇರಾ ಓಪನ್ ಮಾಡಿ ಅಲ್ಲಿಂದ ಕ್ಯಾಶು ಮತ್ತು ಜ್ಯುವೆಲ್ಸು ಇವೆರಡನ್ನೂ ಕದ್ಕೊಂಡು ಪರಾರಿಯಾಗೋದು. ಸೊ ಇದಿಷ್ಟು ಆಗಿರೋದು ವಿಷಯ. ಆಮೇಲೆ ನಾನು ಈವ್ನಿಂಗು ಎಸ್ಟೇಟಿಂದ ಬಂದಾಗ ವಿಷಯ ಗೊತ್ತಾಯಿತು. ಇಮಿಡಿಯೇಟಾಗಿ ನಾನು ನಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಅವರು ತುಂಬ ಚೆನ್ನಾಗಿ ಮುತುವರ್ಜಿ ವಹಿಸಿ ನನ್ನ ಕಂಪ್ಲೇಂಟ್ ರಿಸೀವ್ ಮಾಡಿಕೊಂಡು ಇಮಿಡಿಯೇಟಾಗಿ ಅವರು ಆ್ಯಕ್ಷನ್ ತೊಗೊಂಡ್ರು. ಆಮೇಲೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಅಲ್ಮೇರನ ಅದು ಕೀ ಅವನು ಲಾಕ್ ಮಾಡಿಬಿಟ್ಟು ಕೀನ ತೊಗೊಂಡೋಗಿದ್ದ ಎಸ್ದಿದ್ನೋ ಏನೋ ಗೊತ್ತಿಲ್ಲ, ಕೀ ಇಲ್ಲ ಅಲ್ಮೇರದು. ಸೊ ನಮಗೆ ಡೌಟ್ ಬಂದು ನಾವು ಕೊಟ್ಟಿದ್ದು. ಆಗ ಅವ್ರು ಏನು ಹೇಳಿದ್ರು, ಇಲ್ಲ ನಾವು ಅದನ್ನ ಓಪನ್ ಮಾಡಬೇಕು ಫಸ್ಟು, ಆಮೇಲೆ ಅದರಲ್ಲಿ ಏನೇನಾಗಿದೆ ಅಂತ ಗೊತ್ತಾಯ್ತದೆ ಅಂತ ಹೇಳಿದರು. ಸೊ ಅಲ್ಲಿಂದ ಬಂದರು ಅವರು, ಪೊಲೀಸು ಫುಲ್ ಟೀಮ್ ಬಂತು. ಸರ್ಕಲ್ ಇನ್ಸ್ಪೆಕ್ಟರ್ BK ರಾಜು ಅವರ ನೇತೃತ್ವದಲ್ಲಿ ಸಿಬ್ಬಂದಿ ವರ್ಗ ಎಲ್ಲ ಬಂದು ಅದನ್ನೆಲ್ಲ ಮಾಜರ್ ಮಾಡಿ ಇದು ಆಲ್ಮೇರಾ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಎಲ್ಲ ಕ್ಯಾಶು ಇರಲಿಲ್ಲ ಮತ್ತು ಇದು ಜ್ಯುವೆಲ್ಸು ಇರಲಿಲ್ಲ. ಸೊ ಅಲ್ಲಿಂದ ಅವರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು. ಆಮೇಲೆ ಗೊತ್ತಾಯಿತು ಅವನು ಮೊದಲೇ ಕಳ್ಳ, ಯಾವುದೋ ಒಂದು ಫೇಕ್ ಆಧಾರ್ ಕಾರ್ಡಿಂದ ಬಂದು ನಮ್ಮ ಮನೇಲಿ ಸೇರಿಕೊಂಡಿದ್ದಾನೆ ಅಂತ ಗೊತ್ತಾಯಿತು. ಸೊ ಅವನ ಹೆಸರು ಮಹಾಂತೇಶ್ ಅಂತ ನಮ್ಮ ಹತ್ರ ಹೇಳಿದ್ದು. ಅಲ್ಲಿ ಅವನ ಹೆಸರು ಏನೋ ಅವ್ರ ಹೆಸರೇನಂತ ಭದ್ರಪ್ಪ ಅಲ್ಲ, ಭದ್ರಪ್ಪ ಅಂತ ಅವ್ರ ಹೆಸರು, ಒರಿಜಿನಲ್ ಹೆಸರು ಭದ್ರಪ್ಪ ಅಂತ ಗೊತ್ತಾಯಿತು. ಸೊ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿ ಹಿಡಿದ್ರು ಅವ್ರ ಮನೆಗೆ. ಅವನು ಬಿಜಾಪುರದವನು ಅಂತೆ. ಬಿಜಾಪುರಕ್ಕೆ ಹೋಗಿ ನಮ್ಮ ಪೊಲೀಸ್ ಟೀಮು ಹೋಗಿ ಅವ್ರನ್ನ ಹಿಡಿದು ಅವ್ರನ್ನ ಅರೆಸ್ಟ್ ಮಾಡಿ ಅಲ್ಲಿ ನಮ್ಮ ಪ್ರಾಪರ್ಟೀಸ್ನೆಲ್ಲ ಸೀಸ್ ಮಾಡಿದರು. ಸರ್, ಏನೇನು ಹೋಗಿತ್ತು ಈಗೆಲ್ಲ ಸಿಕ್ಕಿದೆಯಾ ಅದ್ರ ಬಗ್ಗೆ? ಅದು ಕೆಲವು ಕ್ಯಾಶು ಸಿಕ್ಕಲಿಲ್ಲ ನಮಗೆ. ಅವರ ಬ್ಯಾಂಕಲ್ಲಿ ಕೆಲವು ಅಮೌಂಟ್ ಇಟ್ಟಿದ್ದಾನಂತೆ, ಅದು ಫ್ರೀಸ್ ಮಾಡಿದ್ದಾರೆ. ಅದು ಇನ್ನೂ ನಮಗೆ ಬರಲಿಲ್ಲ, ಕೋರ್ಟ್ ಥ್ರೂ ರಿಲೀಸ್ ಆಗಬೇಕು. ಅದು ರಿಲೀಸ್ ಆಗುತ್ತೆ. ಜ್ಯುವೆಲ್ಸು ಎಲ್ಲ ಸಿಕ್ಕಿದೆ. ಒಂದು 40,000 ಹಣ ಮಿಸ್ಸಿಂಗ್ ಆಗಿದೆ. ನಾನು ಶಿಕ್ಷಕಿ. ನನ್ನ ಹಸ್ಬೆಂಡ್ ಶಂಕರಪುರ ಸ್ಟೇಷನ್ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಮನೆಯಲ್ಲಿ ಚಿನ್ನ ಕಳ್ಳತನ ಆಗಿತ್ತು. ನಮ್ಮ ಕೊಡಗು ಜಿಲ್ಲಾ ಪೊಲೀಸರು ಉತ್ತಮವಾದಂತಹ ಕೆಲಸವನ್ನು ಮಾಡಿ ನನಗೆ ನಮ್ಮ ಮನೆಗೆ ಕಳ್ಳತನ ಆದಂತಹ ಚಿನ್ನವನ್ನು ನಮಗೆ ವಾಪಸ್ ಕೊಡಿಸ್ಕೊಟ್ಟಿದ್ದಾರೆ. ನಮ್ಮ ಪರವಾಗಿ ನಮ್ಮ ಜಿಲ್ಲೆಯ ಎಲ್ಲ ಪೊಲೀಸ್ನವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಅನಿಕೇತನ ಕಾಲೇಜು ಈ ಬಾರಿ ಅದ್ಭುತ ಸಾಧನೆಯನ್ನ ಮಾಡಿದೆ. ಈ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ದ್ವಿತೀಯ PUC ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದು ತೇರ್ಗಡೆ ಹೊಂದಿದ್ರೆ 15 ವಿದ್ಯಾರ್ಥಿಗಳು ಮೊದಲ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಕಾಲೇಜಿನ ವಿದ್ಯಾರ್ಥಿ ಸಂದೇಶ್ 575 ಅಂಕಗಳನ್ನು ಪಡೆಯುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡ್ರೆ, ಸುಮಂತ್ ನಾಯ್ಕ್ 572 ಅಂಕಗಳನ್ನು ಪಡೆಯುವ ಮೂಲಕ 3ನೇ ಸ್ಥಾನದಲ್ಲಿದ್ದಾರೆ. ಹಾಗೆಯೇ ಕೀರ್ತನ್ 570 ಅಂಕಗಳನ್ನು ಗಳಿಸಿ 5ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆಗೆ ಆಡಳಿತ ಮಂಡಳಿಯವರು ಸಂತಸ ವ್ಯಕ್ತಪಡಿಸಿದ್ದು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದ ವೃತ್ತಿ ಅವಕಾಶಗಳನ್ನು ಒದಗಿಸ್ತಾ ಇರುವ ಪುತ್ತೂರಿನ ಅಕ್ಷಯ ಕಾಲೇಜು ತನ್ನ ಏವಿಯೇಷನ್ ಹಾಗೂ ಹಾಸ್ಪಿಟಾಲಿಟಿ ಶಿಕ್ಷಣದ ಮೂಲಕ ಮತ್ತೊಮ್ಮೆ ಗಮನ ಸೆಳೆದಿದೆ. ಈಗಾಗಲೇ ಮೊದಲ ಬ್ಯಾಚ್ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಮಾರಿಷಸ್ನಲ್ಲಿ ಇಂಟರ್ನ್ಶಿಪ್ ಪ್ರಾರಂಭಿಸಿರುವ ಹಿನ್ನೆಲೆ ಇದೀಗ 2ನೇ ಬ್ಯಾಚ್ ವಿದ್ಯಾರ್ಥಿಗಳಿಗೂ ಅಂತಾರಾಷ್ಟ್ರೀಯ ಇಂಟರ್ನ್ಶಿಪ್ಗೆ ತೆರಳಿದ್ದಾರೆ. ಅಕ್ಷಯ ಕಾಲೇಜು ಪುತ್ತೂರು ಭಾಗದಲ್ಲಿ ಏವಿಯೇಷನ್ ಕೋರ್ಸ್ ಪರಿಚಯಿಸಿದ ಪ್ರಥಮ ಸಂಸ್ಥೆಯಾಗಿದ್ದು, ವಿದ್ಯಾರ್ಥಿಗಳಿಗೆ ಕ್ಯಾಬಿನ್ ಸಿಬ್ಬಂದಿ ತರಬೇತಿ, ವಿಮಾನ ನಿಲ್ದಾಣ ನಿರ್ವಹಣೆ, ಗ್ರಾಹಕ ಸೇವೆ ಹಾಗೂ ಆತಿಥ್ಯ ಕೌಶಲ್ಯಗಳನ್ನು ಒದಗಿಸ್ತಾ ಇದೆ. ಈ ತರಬೇತಿಯ ಮೂಲಕ ವಿದ್ಯಾರ್ಥಿಗಳು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಉದ್ಯೋಗಗಳಿಗೆ ಸಿದ್ಧರಾಗ್ತಾ ಇದ್ದಾರೆ. ಈಗಾಗಲೇ ಕಾಲೇಜಿನ ಸುಮಾರು 40 ವಿದ್ಯಾರ್ಥಿಗಳು ಪ್ರಮುಖ ಏರ್ಲೈನ್ಸ್ ಹಾಗೂ ವಿಮಾನ ನಿಲ್ದಾಣಗಳಲ್ಲಿ ಉದ್ಯೋಗವನ್ನು ಪಡೆದು ಸಂಸ್ಥೆಗೆ ಹೆಮ್ಮೆ ತಂದಿದ್ದಾರೆ.
ಅದೇ ರೀತಿ ಈ ವರ್ಷವೂ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಅನುಭವ ಒದಗಿಸುವ ಉದ್ದೇಶದಿಂದ ಮಾರಿಷಸ್ನಲ್ಲಿ ಇಂಟರ್ನ್ಶಿಪ್ ವ್ಯವಸ್ಥೆ ಮಾಡಲಾಗಿದೆ. ವಿದ್ಯಾರ್ಥಿಗಳಾದ ಕೌಶಿಕ್, ಸಾಯಿ ಪ್ರಸಾದ್ ಎಸ್ಎನ್, ಶ್ರೇಯಸ್, ಲಿಖಿತಾ ಕೆಪಿ, ವಿಂಧ್ಯಶ್ರೀ, ಹರ್ಷಿತಾ, ಶಮಿತಾ ಯುಎಸ್, ಹರ್ಷಿತಾ ಜೆ, ಆಶಿಕಾ ಜಿಎಸ್, ಮೋಕ್ಷಾ ಎಂವಿ, ರಕ್ಷಿತಾ, ವರ್ಷಿಣಿ ಎಸ್, ನಂದಿತಾ ವಿ, ಜಗನ್, ವರುಣದೀಪ್, ನಿತಿನ್ ಹಾಗೂ ಮೋಕ್ಷಿತ್ ತೆರಳಿದ್ದಾರೆ. ಏಪ್ರಿಲ್ 22ರ ಬಳಿಕ ಚೇರಂಡ ಹಾಕಿ ಉತ್ಸವದಲ್ಲಿ ಮಹಿಳಾ ಹಾಕಿ ಸೇರಿದಂತೆ ನಾನಾ ಪಂದ್ಯಾವಳಿ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಆಯೋಜಕರು ತಿಳಿಸಿದ್ದಾರೆ. ನಾಪೋಕ್ಲು ಕೆಪಿಎಸ್ ಶಾಲೆಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಂದ್ಯಾವಳಿಯ ಕಾರ್ಯಾಧ್ಯಕ್ಷ ದೀನಾ ಚೆಂಗಪ್ಪ, ಏಪ್ರಿಲ್ 22ರಿಂದ ಮಹಿಳಾ ಹಾಕಿ ಆರಂಭವಾಗಲಿದೆ. ಇದಕ್ಕಾಗಿ ಈಗಾಗಲೇ 60ಕ್ಕೂ ಹೆಚ್ಚು ತಂಡಗಳು ನೋಂದಾಯಿಸಿಕೊಂಡಿವೆ. ಏಪ್ರಿಲ್ 15ರವರೆಗೆ ನೋಂದಣಿಗೆ ಅವಕಾಶವಿದ್ದು ಇನ್ನಷ್ಟು ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು. ಹಾಕಿ ನಮ್ಮೆಯಲ್ಲಿ ಈ ಬಾರಿ 100x4 ರಿಲೇ ಕಕ್ಕಬ್ಬೆಯಿಂದ ನಾಪೋಕ್ಲು ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದವರೆಗೆ ಮ್ಯಾರಥಾನ್ ಸೇರಿದಂತೆ ನಾನಾ ಸ್ಪರ್ಧೆಗಳು ಇರಲಿವೆ. ಏಪ್ರಿಲ್ 29ಕ್ಕೆ ರಿಲೇ ಫೈನಲ್ ನಡೆಯಲಿದೆ. ಏಪ್ರಿಲ್ 30ರಂದು ಮಹಿಳಾ ಹಾಕಿ ಫೈನಲ್ ಪಂದ್ಯ ನಡೆಯಲಿದ್ದು ಅಂದು ಸಂಜೆ ಡಿಜೆ ನೈಟ್ಸ್ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಎಲ್ರಿಗೂ ಸ್ಟಾಲ್ ಅವರು ಮುಗಿಸ್ಬೇಕಾಗುತ್ತೆ. ಅದಕ್ಕೆ ಇವರಿಗೆ ಮತ್ತಲ್ಲಿ ಯಾರು ಅದು ಪದಾರ್ಥಕ್ಕೆ ಹೋಟೆಲ್ಗಳು ಓಪನ್ ಇರಲ್ಲ. ಕೆಲವು ಸಂದರ್ಭಗಳಲ್ಲಿ ನಾವು ಅದಕ್ಕಿರೋ ವ್ಯವಸ್ಥೆಗಳನ್ನು ಮಾಡ್ತೀವಿ. ನಾರಾಯಣ ವಿದ್ಯಾಲಯದವರು ತುಂಬ ಅಚ್ಚುಕಟ್ಟಾಗಿ ವೈದ್ಯಕೀಯ ವ್ಯವಸ್ಥೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ನಾನು ಮೊದಲು ಸಹ ಹೇಳಿದ್ದೆ, ಅವರ ಇನ್ಶೂರೆನ್ಸ್ ತುಂಬ ಚೆನ್ನಾಗಿರುವಂಥದ್ದು. ದಯವಿಟ್ಟು ನಾನು ಭೇಟಿ ಮಾಡಿಸ್ತೇನೆ. ಅದನ್ನು ಪಡ್ಕೊಂಡು ಅದ್ರ ಬಗ್ಗೆ ಒಂದು ವಾಕ್ಯಗಳನ್ನು ಹೇಳಿದರೆ ಸಾರ್ವಜನಿಕರಿಗೆ ತುಂಬ ಉಪಕಾರ ಆಗುತ್ತೆ. ಅದೇ ಒಂದು ಮೂಲ ಉದ್ದೇಶದಿಂದಾಗಿ ನಾರಾಯಣ ವಿದ್ಯಾಲಯಗಳಿಗೆ ಇನ್ಶೂರೆನ್ಸ್ ತುಂಬ ಚೆನ್ನಾಗಿದೆ. ಒಂದು ಭಾಗದಲ್ಲಿ. ಎರಡನೇ ಭಾಗದಲ್ಲಿ ನಮ್ಮ ಮ್ಯೂಸಿಯಂ ಒಂದು ಅನಾವರಣಗೊಳಿಸಬೇಕಿತ್ತು. ಬಹುಶಃ ಈ ದಿವಸ ದೇವರವರು ಬಂದಿರೋ ಸಂದರ್ಭದಲ್ಲಿ ಅದನ್ನು ಅನಾವರಣಗೊಳಿಸಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ನಮ್ಮ ಲೋಗೋ ಅಥವಾ ನಾವೇನು ಪಾಪುಲಿ ಅಂತ ಹೇಳ್ತೇವೆ, ಕಥೆಯನ್ನು ಚಿತ್ರರೂಪದಲ್ಲಿ ವ್ಯಕ್ತಪಡಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರಲ್ಲಿ ಇನ್ನೂ ಹೆಚ್ಚಿನ ವ್ಯವಸ್ಥೆಗಳು ನಡೆದಿದೆ. ಮಧ್ಯದಲ್ಲಿ ದಿವಂಗತ ಪುಟ್ಟಪ್ಪನವರ ನಾವು ವಿಗ್ರಹ ಅಂತ ಹೇಳ್ಬಿಟ್ಟು ಫಸ್ಟ್ ಇಟ್ಟಿರ್ತೇವೆ, ಅದನ್ನು ಇಟ್ಟಿದ್ದೇವೆ. ಅದು ಸುತ್ತ ಈ 25 ವರ್ಷಗಳಲ್ಲಿ ಯಾರು ನಡೆಸಿದ್ದಾರೆ ಅವರಿಂದ ಕೆಲವು ಚಿತ್ರಗಳನ್ನು ಸಹ ವ್ಯವಸ್ಥೆಗಳನ್ನು ಮಾಡಿ ದಯವಿಟ್ಟು ಬಂದು ಅದು ಯಾವ ಆಯ್ತು. ಇನ್ನೊಂದು 4 to 5 days ಸಿಗಲಿಲ್ಲ. ಅದು ಸಿಕ್ಕಿದ ತಕ್ಷಣ ಅದು ವ್ಯವಸ್ಥೆಯನ್ನು ನಾವು. ಪಂದ್ಯಾವಳಿಯ ನಿರ್ದೇಶಕ ನಾಯಕಂಡ ದೀಪು ಮಾತನಾಡಿ, ಒಟ್ಟು 112 ಪಂದ್ಯಗಳು ನಡೆದಿದ್ದು 448 ಗೋಲುಗಳು ದಾಖಲಾಗಿವೆ. 14 ಪಂದ್ಯಗಳು ಟೈ ಬ್ರೇಕರ್ನಲ್ಲಿ ಅಂತ್ಯ ಕಂಡಿದೆ. ಈ ಬಾರಿಯೂ ಹಲವು ದಾಖಲೆಗಳು ಸೃಷ್ಟಿಯಾಗಿದ್ದು ಮುಂದಿನ ದಿನಗಳ ಪಂದ್ಯಗಳು ಮತ್ತಷ್ಟು ರೋಚಕವಾಗಿರಲಿದೆ ಎಂದರು. ಎಷ್ಟು ಟೀಮ್ ಈಗ ಎಂಟರ್ ಆಗಿದೆ? 60+ ಆಗಿದೆ. ಬಟ್ ಇದು 50ವರೆಗೆ ಎಕ್ಸ್ಟೆಂಡ್ ಇದೆ. ಅದು ಟೈಮ್ ಇದೆ. ಮತ್ತು ರಿಲೇ ಮಾಡ್ತೀವಿ. 26 29ವರೆಗೆ ರಿಲೇ ಬರ್ತದೆ. ಸೊ 29ಕ್ಕೆ ರಿಲೇ ಫೈನಲ್ಸ್ ಮಾಡೋ ಏರ್ಪಾಡಿದೆ. ಫೈನಲ್ಸ್ ಮತ್ತು ನಮ್ಮ ಮೆನ್ಸ್ ಸೆಮಿಫೈನಲ್ಸ್ 4 ತಾರೀಕು. ಮತ್ತು 30ಕ್ಕೆ ಇವ್ರಿಗೆ ಒಂದು DJ ಶೋ ಇದೆ. ಮಾಧ್ಯಮಿಕರು ಬರಬೇಕು, ಎಲ್ಲರಿಗೂ ಒಂದು ಪಬ್ಲಿಸಿಟಿ ಎಲ್ಲ ಬರೋಕ್ಕೆ ಮನವರಿಕೆ ಮಾಡಿ. ಮತ್ತು ಫೈನಲ್ಸ್ಗೆ 2 hours ಮ್ಯೂಸಿಕಲ್ ಟ್ಯೂನಿಂಗ್ ಇದೆ ರಾತ್ರಿ ಫೈನಲ್ಸ್ ಆದಮೇಲೆ. ಚೇನಂಡ ಹಾಕಿ ನಮ್ಮಯ್ಯ ವಕ್ತಾರ ಸುರೇಶ್ ನಾಣಯ್ಯ ಮಾತನಾಡಿ, ಮೇ 2ರಂದು ನಡೆಯುವ ಫೈನಲ್ ಪಂದ್ಯಾವಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ, ರಾಜ್ಯಸಭಾ ಸದಸ್ಯ ಅಜಯ್ ಮಾಕನ್ ಅವರನ್ನು ಆಹ್ವಾನಿಸಲಾಗಿದ್ದು ಎಲ್ಲರೂ ಬರುವುದಾಗಿ ತಿಳಿಸಿದ್ದಾರೆ. ಸ್ಥಳೀಯ ಶಾಸಕರು, ಸಂಸದರು ಅಂದಿನ ಕಾರ್ಯಕ್ರಮದಲ್ಲಿ ಇರಲಿದ್ದಾರೆ. ಕೋಲಾಟ್, ಬಳಕಾಟ್ ಸೇರಿದಂತೆ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಮಯ ನೋಡಿಕೊಂಡು ಆಯೋಜಿಸಲು ತೀರ್ಮಾನಿಸಲಾಗಿದೆ ಎಂದರು. ಕಳೆದ ಜನವರಿ 1, 2, 3, 4ರಲ್ಲಿ ಉಳ್ನಾಡಲ್ಲಿ
ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಮಕ್ಕಳಿಗೆ ಇವಾಗಲೇ ಆಟ ಆಡಿಸಿದ್ದೀವಿ. ಅದರಲ್ಲಿ ಒಂದು 30 ಮಕ್ಕಳನ್ನು ಸೆಲೆಕ್ಟ್ ಮಾಡಿ ಇವಾಗ ಅವರಿಗೆ ಅಲ್ಲದೆ ಬೇರೆ ಮಕ್ಕಳು ಬರ್ತಾರೆ, ಎಲ್ಲರಿಗೂ ಕೋಚಿಂಗ್ ಕ್ಯಾಂಪ್ ಕೊಡ್ತಾ ಇದ್ದೀವಿ. ನಮ್ಮ ಸಚಿನ್ ಅಯ್ಯಪ್ಪನವರ ನೇತೃತ್ವ ಮತ್ತು ನಮ್ಮ NIS ಮಾಜಿ ಸೈನಿಕರು ಮತ್ತು NIS ಕೋಚ್ ಸಹ ಇದ್ದಾರೆ, ಅವ್ರ ನೇತೃತ್ವದಲ್ಲಿ ಇವಾಗಲೇ ಕೋಚಿಂಗ್ ಕೊಡ್ತಾ ಇದ್ದೀವಿ. ಅವರಲ್ಲಿ ಒಂದು 12 ಜನರನ್ನು ಒಳ್ಳೆ ಆಟಗಾರರನ್ನು ಸೆಲೆಕ್ಟ್ ಮಾಡಿ ಅವ್ರನ್ನು ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಸೇರಿಸುವ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲ ಸರ್, ನಮ್ಮಲ್ಲಿ ಒಂದು ವಿನಂತಿ ಸರ್, ಇದು ಜನರಲ್ ತಿಮ್ಮಯ್ಯ ಸ್ಟೇಡಿಯಂ, ಚೆರಿಯಪರಂಬು ಸ್ಟೇಡಿಯಂ ಅಂತ ಪೇಪರಲ್ಲಿ ಹಾಕಬೇಡಿ ದಯವಿಟ್ಟು. ಜನರಲ್ ತಿಮ್ಮಯ್ಯ ಸ್ಟೇಡಿಯಂ ಚೆರಿಯಪರಂಬು ಅಂತ ಬೇಕಾದ್ರೆ ಹಾಕಿ, ಜನರಲ್ ತಿಮ್ಮಯ್ಯ ಸ್ಟೇಡಿಯಂ ಅಂತ ಹಾಕಿ. ಮತ್ತು ಒಂದು ರಿಕ್ವೆಸ್ಟು, 2 ವಾಕ್ ಓವರ್ದ ಹೆಡ್ಲೈನ್ಸಲ್ಲಿ ಬಂದಿದೆ ಹೆಸರು ಪೇಪರಲ್ಲಿ, ದಯವಿಟ್ಟು 2 ವಾಕ್ ಓವರ್ ಆಗಿದೆ, ಅದನ್ನು ಹೆಡ್ಲೈನ್ಸಲ್ಲಿ ಪೇಪರಲ್ಲಿ ಬಂದಿದೆ. ಈ ಸಂದರ್ಭ ಪಂದ್ಯಾವಳಿ ಅಧ್ಯಕ್ಷ ಕಂಬಣಿ ಕರುಂಬಯ್ಯ, ಕಾರ್ಯದರ್ಶಿ ಮಧು ಮಾದಯ್ಯ, ಜಂಟಿ ಕಾರ್ಯದರ್ಶಿ ತಂಬಿ ತಮ್ಮಯ್ಯ, ಜಪ್ಪು ದೇವಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ನಂಬಿಸಿದ್ದು ಕಾಮನೆಕರ ಚಾಲು ಕಲ್ಕಟ್ಟೆ ಥ್ಯಾಂಕ್ ಯು. ಒಟ್ಟು ಸಮಯ ಹಚ್ಚಿ ಕಡೆ ಮಾಡಬೇಕು 20 ಕಡವಾಳಂತ ಈ ಕಳಿಲಿ ಏನಾದ್ರು ಗೋಲ್ ಇರುತ್ತೆ. ಬರ್ಬೋದು. ವಿರಾಜಪೇಟೆಯ ಶ್ರೀ ದಕ್ಷಿಣ ಮಾರಿಯಮ್ಮ ದೇವಸ್ಥಾನದ 12 ವರ್ಷಕ್ಕೆ ನಡೆಯುವ ಮಹಾ ಕುಂಭಾಭಿಷೇಕ ಇದೇ ತಿಂಗಳು 18ರಿಂದ 20ರವರೆಗೆ ನಡೆಯಲಿದ್ದು, ಶನಿವಾರ 6 ಗಂಟೆಗೆ ಗಣಪತಿ ಪೂಜೆ, ವಾಸ್ತು ಶಾಂತಿ, ಮೃತ್ ಸಂಗ್ರಹಣ, ಅಂಕುರಾರ್ಪಣೆ, ರಕ್ಷಾಬಂಧನ, ಪ್ರಥಮ ಕಾಲಯಾಗ, ಪೂಜೆ, ಪೂರ್ಣಾಹುತಿ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ನೆರವೇರಲಿದೆ. ಭಾನುವಾರ 8:30 ಗಂಟೆಗೆ ವಿಘ್ನೇಶ್ವರ ಪೂಜೆ, ಶಿವಸೂರ್ಯ ಪೂಜೆ, ವಿಶೇಷ ಸಂಧಿ ಮತ್ತಿತರ ಪೂಜೆಗಳು ನಡೆಯಲಿವೆ. ಸೋಮವಾರ ಬೆಳಿಗ್ಗೆ 8 ಗಂಟೆಯವರೆಗೆ ಸಂಕಲ್ಪ ಮಾಡಬಹುದಾಗಿದೆ. ದೇವಸ್ಥಾನದ ವತಿಯಿಂದ ಪ್ರತಿ ಶುಕ್ರವಾರ ಮಧ್ಯಾಹ್ನ ಮಹಾಪೂಜೆಯ ಬಳಿಕ ಅಂದ ಸಂತರ್ಪಣೆ ನಡೀತಾ ಇರುವುದರಿಂದ ಅಂದಛತ್ರದ ಕಾಮಗಾರಿ ನಡೆಸಲು ಭಕ್ತಾದಿಗಳು ಸಹಕರಿಸುವಂತೆ ಮಾರಿಯಮ್ಮ ಮತ್ತು ಅಂಗಾಳ ಪರಮೇಶ್ವರಿ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಮತ್ತು 10 ಕುಲಸ್ಥರು ತಿಳಿಸಿದ್ದಾರೆ. ಪರಮೇಶ್ವರಿ ದೇವಸ್ಥಾನ, ತೆಲುಗುರು ಬೀದಿ, ವಿರಾಜಪೇಟೆ. 12 ವರ್ಷಕ್ಕೆ ಬರುವ ಶ್ರೀ ಮಾರಿಯಮ್ಮ ಮಹಾಕುಂಭಾಭಿಷೇಕವು ಏಪ್ರಿಲ್ 18/4/2026 ಶನಿವಾರದಿಂದ 20/4/2026 ಸೋಮವಾರದವರೆಗೆ ನಡೆಸಲು ತೀರ್ಮಾನಿಸಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪುಣ್ಯ ಕಾರ್ಯಕ್ಕೆ ಬಂದು ಸೇರಿಕೊಳ್ಬೇಕು ಅಂತೇಳಿ ಶ್ರೀ ಮಾರಿಯಮ್ಮ ಮತ್ತು ಅಂಗಾಳ ಪರಮೇಶ್ವರಿ ದೇವಸ್ಥಾನದಿಂದ ತಮಗೆ ಅತಿ ವಿನಯವಾಗಿ ಆಮಂತ್ರಿಸ್ತಾ ಇದ್ದೇವೆ. ಈ ಒಂದು 18/4/2026 ಸಂಜೆ 6 ಗಂಟೆಗೆ ಪ್ರಾರಂಭವಾಗುವ ಈ ಒಂದು ಶುಭ ಕಾರ್ಯಕ್ಕೆ ಹೋಮ ಹವನ ದಿನನಿತ್ಯ ಪೂಜೆಗಳು ಸಹ ನಡೀತಾ ಇದೆ. 19ನೇ ತಾರೀಕು ಸಹ ಹೋಮ ಹವನ ಹಾಗೂ ಎಲ್ಲ ಪೂಜಾ ಪುನಸ್ಕಾರ ಹಾಗೂ 20ನೇ ತಾರೀಕು ಬೆಳಿಗ್ಗೆ 9ರಿಂದ 10 ಗಂಟೆಗೆ ಕುಂಭಾಭಿಷೇಕಕ್ಕೆ ಸಮಯ ನಿಗದಿಯಾಗಿದೆ. ಅದಕ್ಕೂ ಸಹ ತಾವೆಲ್ಲ ಬಂದು ಸೇರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ.
ದಿನಾಂಕ 18 ಸಂಜೆ ಎಲ್ಲರಿಗೂ ಅನ್ನಸಂತರ್ಪಣೆ ಏರ್ಪಡಿಸಿದ್ದೇವೆ. 19 ಹಾಗೂ 20 ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನ ಅನ್ನಸಂತರ್ಪಣೆ ಹಾಗೂ ಸಂಜೆ ಅನ್ನಸಂತರ್ಪಣೆಯನ್ನು ಸಹ ನಾವು ಏರ್ಪಡಿಸಿದ್ದೇವೆ. ಎಲ್ಲದಕ್ಕೂ ತಾವು ಬಂದು ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಈ ಒಂದು ಕುಂಭಾಭಿಷೇಕ ಪ್ರಯುಕ್ತ ಒಂದು ಕುಂಭಾಭಿಷೇಕಕ್ಕೆ ಕಳಸ ಅಭಿಷೇಕವನ್ನು ನಾವು ಇಟ್ಟಿದ್ದೇವೆ. ಇದರ ದರ 1,101 ರೂಪಾಯಿ ಆಗಿದೆ. ಇದು ಈ ಕಳಸ ಚೊಂಬು ಹಾಗೂ ಅಮ್ಮನ ಸ್ಯಾರಿ ತಮಗೆ ಈ ಪೂಜೆ ಆಗಿದ ನಂತರ ತಮಗೆ ನೀಡಲಾಗುವುದು. ಇದಕ್ಕೆ ಸಹ ತಾವು ಬಂದು ಆ ಕೂಪನನ್ನು ಪಡ್ಕೊಳ್ಬಹುದು ಅಂತ. ಮತ್ತು ಆ ಕೂಪನ್ ಪಡೆದವರು ಸಂಕಲ್ಪ ಇರ್ತದೆ. 18/4ರಿಂದ 20ನೇ ತಾರೀಕು 8ವರೆಗೆ ಸಂಕಲ್ಪ ಇದೆ. ಅದರೊಳಗೆ ಬಂದು ನೀವು ಸಂಕಲ್ಪ ಮಾಡಿ ಈ ಒಂದು ಒಳ್ಳೆ ಪೂಜಾ ಕೈಂಕರ್ಯಕ್ಕೆಲ್ಲ ಸೇರಿ ನಮ್ಮ ಜೊತೆ ಸಹಕರಿಸಬೇಕು ಅಂತೇಳಿ ಶ್ರೀ ದಕ್ಷಿಣ ಮಾರಿಯಮ್ಮ ಅಂಗಾಳ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ 10 ಕುಲಸ್ಥರಿಂದ ನಾವು ತಮಗೆ ಮನಪೂರ್ವಕವಾಗಿ ವಿನಂತಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಬಂತ. ನಾಪಕ್ಲು ಸಮೀಪದ ಕಕ್ಕಬ್ಬೆ ಯವಕಪಾಡಿ ಗ್ರಾಮದ ಪನ್ನಂಗಾಲ ತಮ್ಮೆ ದೇವಿಯ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ಸೋಮವಾರ ಸಂಪನ್ನಗೊಂಡಿತು. ಈ ದೇವಿಯಿಂದ ಪರಿಶಿಷ್ಟ ಜನಾಂಗದವರು ಪೂಜಿಸುತ್ತಾರೆ. ಇಲ್ಲಿ ಕೊಡೆ ಬರುವ ವಿಷಯ ವಿಸ್ಮಯವಾಗಿದೆ. ಕೊಡೆಗೆ ದೇವರು ಬರುವುದು ಅದನ್ನು ಹಿಡಿದು ನಿಲ್ಲಿಸಲಾಗದ ಸ್ಥಿತಿ ವಿಶೇಷತೆ. ಅದರಂತೆ ಪರಿಶಿಷ್ಟ ಜನಾಂಗದವರಿಗೆ ಇಲ್ಲಿ ತಿರೋಳ ಬರುತ್ತೆ. ಅಂದರೆ ಕರಿಚಾಮುಂಡಿ, ಚೌಂಡಿ, ಅಯ್ಯಪ್ಪ ಮತ್ತಿತರ ಉಗ್ರ ಮೂರ್ತಿ ದೇವಗಳು ಬೈಮೇಲೆ ಬಂದು ಜೋಡಿ ಕತ್ತಿಯಿಂದ ತಲೆಗೆ ಕಡಿದುಕೊಳ್ಳುವ ದೃಶ್ಯ ಎಂಥವರನ್ನ ಭಯಭೀತರನ್ನಾಗಿ ಮಾಡುತ್ತೆ. ತಲೆಗೆ ಗಾಯವಾಗಿ ರಕ್ತ ಚಿಮ್ಮುತ್ತಿರುತ್ತೆ. ನಂತರ ದೇವಾಲಯದಲ್ಲಿ ತಲೆಗೆ ದೇವರ ಎಣ್ಣೆಯನ್ನು ಹಾಕಿದರೆ ಈ ಗಾಯ 2-3 ದಿನದಲ್ಲಿ ಮಾಯವಾಗುತ್ತೆ ಎಂಬ ಪ್ರತೀತಿ ಇದೆ. ಈ ವರ್ಷ ಚಿಕ್ಕ ಹಬ್ಬ. ಈ ಹಬ್ಬದಲ್ಲಿ ಹಳೆಯ ಕೊಡೆಯನ್ನೇ ಉಪಯೋಗಿಸಿ ಉಳಿದಂತೆ ಹಬ್ಬದ ನಿಯಮದಂತೆ ನಡೆಯಿತು. ಮೊದಲ ದಿನವಾದ ಭಾನುವಾರ ಬೆಳಿಗ್ಗೆ ಅಂಜಪರವಂಡ ಮನೆಯಿಂದ ದೇವರ ತಿರುವಾಭರಣ ಭಂಡಾರ ದೇವಾಲಯಕ್ಕೆ ತರಲಾಯಿತು. ಬಳಿಕ ದೇವರ ಮೂರ್ತಿಯನ್ನು ಸ್ವಚ್ಛಗೊಳಿಸಿ ತೆಂಗಿನಕಾಯಿ, ನೀರು ಹಾಗೂ ಎಲೆನೀರಿನಿಂದ ಅಭಿಷೇಕ ಮಾಡಿ ಚಿನ್ನಾಭರಣ ಮತ್ತು ಹೂಗಳಿಂದ ಸಿಂಗಾರ ಮಾಡಿದ ಬಳಿಕ ದೇವರನ್ನು ಹೊತ್ತು ಪ್ರದಕ್ಷಿಣೆ ಬರಲಾಯಿತು. ಈ ಸಂದರ್ಭ ಕೊಡೆಯಿಂದ ದೇವಾಲಯದ ಪ್ರದಕ್ಷಿಣೆ ಬರಲಾಯಿತು. 2ನೇ ದಿನವಾದ ಸೋಮವಾರ ಕುರುಂದ ಹಬ್ಬ. ಈ ಹಬ್ಬದಲ್ಲಿ ತಿರೋಳ ಬಂದವರು ತಲೆಗೆ ತೆಂಗಿನಕಾಯಿಯಿಂದ ಕುಟ್ಟಿ ಹೊಡೆಯುವುದು ಭಕ್ತರಿಂದ ಮೂಕ ಪ್ರೇಕ್ಷಕರನ್ನಾಗಿ ಮಾಡಿತು. ನಂತರ ದೇವರ ವಿಧಿವಿಧಾನಗಳಂತೆ ಹಬ್ಬದ ಕಾರ್ಯ ನಡೆಯಿತು. ಈ ಸಂದರ್ಭ ದೇವಾಲಯದ ತಕ್ಕ ಮುಖ್ಯಸ್ಥರು, ಊರು ಮತ್ತು ಪರವೂರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಇಷ್ಟಾರ್ಥ ಹರಕೆ ಕಾಣಿಕೆ ಒಪ್ಪಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿದರು.
ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ. ವಿರಾಜಪೇಟೆ ಸಮೀಪದ ಕುಕ್ಲೂರು ಶ್ರೀ ಮುತ್ತಪ್ಪ ದೇವಸ್ಥಾನದ ವಾರ್ಷಿಕ ತೆರೆ ಮಹೋತ್ಸವ 2 ದಿನಗಳ ಕಾಲ ನಡೆಯಿತು. 11ನೇ ತಾರೀಕು ಶನಿವಾರ ಸಂಜೆ 6 ಗಂಟೆಗೆ ಮುತ್ತಪ್ಪ ವೆಳ್ಳಾಟಂ, ರಾತ್ರಿ 8 ಗಂಟೆಗೆ ಶ್ರೀ ಶಾಸ್ತಪ್ಪ ವೆಳ್ಳಾಟಂ, ರಾತ್ರಿ 12 ಗಂಟೆಗೆ ವಸೂರಿ ಮಾಲ ವೆಳ್ಳಾಟಂ, ಮುಂಜಾನೆ 4 ಗಂಟೆಗೆ ಗುಳಿಗನ ತೆರೆ, ಮುಂಜಾನೆ 6 ಗಂಟೆಯಿಂದ ಮುತ್ತಪ್ಪ ಮತ್ತು ತಿರುವಪ್ಪ ತೆರೆ ಸೇರಿದಂತೆ ಶಾಸ್ತಪ್ಪ ವಸೂರಿ ಮಾಲ ತೆರೆಗಳನ್ನು ನಡೆಸಲಾಯಿತು. 2 ದಿನಗಳ ಕಾಲ ನಡೆದ ತೆರೆ ಮಹೋತ್ಸವಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ದೇವಸ್ಥಾನದ ವತಿಯಿಂದ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಪಾಲ್ಗೊಂಡಿದ್ದರು.